ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಂಗಳೂರಿಗೆ ಬಂದಿದ್ದೆ. ನನ್ನ ಫಿಯಾನ್ಸೆ ಜೊತೆ ನಾನು ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀನಿ. ಬನ್ನಿ ನಿಮಗೂ ತೋರಿಸ್ತೀನಿ ಏನದು ಅಂತ ಅಂದ್ಬಿಟ್ಟು. ನಾವು ಈಗ ನಾವು ಇವಾಗ ತಿಂಡಿ ತಿನ್ನೋಕೆ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಯಾವುದು ಇಲ್ಲಿ ಫೇಮಸ್ ಆಗಿರೋ ಒಂದು ಹೋಟೆಲ್ ಇದೆ, ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ. ಯಾವುದದು? ಮುದ್ದಣ್ಣ ಹೋಟೆಲ್ ಅಂತೆ. ನೋಡೋಣ ಬನ್ನಿ. ನಾನು ನೋಡಿಲ್ಲ, ಇವ್ರು ಹೇಳಿರೋದು. ತುಂಬ ದಿನ ಆದಮೇಲೆ ನಮ್ಮೂರಿಗೆ ಬಂದಾದಮೇಲೆ ಇವರು, ನಾನು ಬೆಂಗಳೂರಿಗೆ ಬಂದಿದ್ದೆ. ಸೊ ಇವ್ರು ನನಗಿವಾಗ ಸಿಕ್ಕಿದ್ದಾರೆ. ಅದಕ್ಕೆ ನಾವಿವಾಗ ತಿಂಡಿ ತಿನ್ನೋಕ್ಕಂತ ಹೋಗ್ತಾ ಇದ್ದೀವಿ. ಇಷ್ಟೊತ್ತಾದ್ರೂ ಯಾಕೆ ತಿಂಡಿ ತಿಂದಿಲ್ಲ ಅಂದರೆ, ನಮ್ಮ ಬಟ್ಟೆಗಳು ಸೇಮ್ ಇರಲಿ ಅಂತ ಅಂದ್ಬಿಟ್ಟು ಬಟ್ಟೆಗಳು ಮತ್ತೆ ಆ ಕಡೆ ಮುಂಚೆ ನೀನು ಮಾಡಬೇಕು. ಹೌದು, ಹೌದು ತಾನೇ. ಇವಾಗ ನಾವು ಮುದ್ದಣ್ಣ ಹೋಟೆಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಪಲಾವ್ ಫೇಮಸ್ ಅಂದರೆ, ನನಗೆ ಪಲಾವ್ ಅಂದರೆ ತುಂಬ ಇಷ್ಟ. ನನಗೋಸ್ಕರ ಇವರು ಕರ್ಕೊಂಡು ಹೋಗ್ತಾ ಇದ್ದಾರೆ ಆ ಹೋಟೆಲ್ಗೆ. ಓಕೆನಾ? ಬನ್ನಿ ಹೋಗೋಣ. ಏನಂದರೆ ಅದು ಕ್ಲೋಸಿಂಗ್ ಟೈಮಿಂಗಲ್ಲಿ ನಾವು ಹೋಗ್ತಾ ಇದ್ದೀವಿ ಅಲ್ವಾ. ಇವ್ರಿಗೊಂಚೂರು ಹೇಳ್ಬೇಕಲ್ವಾ ಗೈಸ್, ನೀವೆಲ್ಲ ಬೇಗ ಬನ್ನಿ, ಹುಡುಗಿ ಅಲ್ಲಿಂದ ಬಂದಿದ್ದಾಳೆ, ಅವ್ರ ಊರಿಂದ ನಿಮ್ಮ ನೋಡೋಕ್ಕೆ ಬಂದಿದ್ದಾಳೆ ಅಂತ ಅಂದ್ಬಿಟ್ಟು ನೀವು ಹೇಳಬೇಕಲ್ವಾ ಇವರಿಗೆ. ಇವ್ರಿಗೆ ಇಷ್ಟೊತ್ತಿಗೆ ಬಂದಿದ್ದಾರೆ. ಓಕೆನಾ? ಇವಾಗ ನಾವು ತಿಂಡಿ ತಿನ್ನೋಕೆ ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಓಪನ್ ಇರುತ್ತೋ ಎಲ್ಲೋ ಗೊತ್ತಿಲ್ಲ. ಕ್ಲೋಸಿಂಗ್ ಟೈಮಿಂಗ್ಸ್ ಬಂದುಬಿಟ್ಟು 12ಗೆ. ಇವಾಗ ಆಲ್ರೆಡಿ ಟೈಮ್ ಎಷ್ಟಾಯಿತು? 11:58. ಇನ್ನು 2 ಮಿನಿಟ್ಸ್ ಅಷ್ಟೇ ಇರೋದು. 2 ಮಿನಿಟ್ಸಲ್ಲಿ ಹೋದರೆ ನಮಗೆ ತಿಂಡಿ ಸಿಕ್ಕಿದ್ರೆ ನಾನು ಹೋಗಿನೋ ಏನೋ ಕರ್ಕೊಂಡು ಹೋಗಿನೋ ಏನೋ ಒಂಚೂರು ಸಿಕ್ತು ಅಂತ. ಇಲ್ಲ ಅಂದರೆ ಇವ್ರಿಗಿದೆ ಮಾರಿ ಹಬ್ಬ ಇದೆ. ನಾವು ಮುದ್ದಣ್ಣ ಹೋಟೆಲಿಗೆ ಬಂದ್ವಿ. ಪಲಾವ್ ತಿಂತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಪಲಾವು. 2 ನಿಮಿಷದಲ್ಲಿ ಬಂದಿದ್ದೀವಿ ನಾವು. ನಮಗೆ ಸಿಕ್ಕಿದೆ ತಿಂಡಿ ತುಂಬ ಚೆನ್ನಾಗಿದೆ. ಫೈನಲಿ ನಾವು ಮುದ್ದಣ್ಣ ಹೋಟೆಲಿಂದ ಟಿಫನ್ ತಿನ್ಕೊಂಡು ಬಂದ್ವಿ. ಟೇಸ್ಟ್ ವೈಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಓಕೆ, ಬಾಯ್.